ಹಾಯ್ ಆಲ್. ನಾನು ತುಂಬ ದಿನದಿಂದ ವೀಡಿಯೋಸ್ ಎಲ್ಲ ಮಾಡೋಕ್ಕಾಗಲಿಲ್ಲ. ನಮ್ಮದು ಋತ್ವಿದು ಜಾನ್ 6 ಬರ್ತಡೇ ಆಯಿತು. ಜಾನ್ 6 ಬಂದು ಮಂಡೇ ಆಗಿರೋದ್ರಿಂದ ಋತ್ವಿ ಬರ್ತಡೇನ ನಮ್ಮ ಮನೆಯಲ್ಲೇ ಸಿಂಪಲಾಗಿ ಕೇಕ್ ಕಟ್ ಮಾಡಿಸಿ ಮಾಡಿದ್ವಿ. ಬಟ್ ಅದೇ ವೀಕಲ್ಲಿ ಸಂಡೇ ನಾನ್ ವೆಜ್ ಎಲ್ಲ ಮಾಡಿ, ಅಂದರೆ ತುಂಬ ಹತ್ರದ ರಿಲೇಟಿವ್ಸ್ನ ಕರೆದು ನಮ್ಮ ಅಕ್ಕವರ ಅತ್ತೆ ಮನೆಯಲ್ಲಿ ಬರ್ತಡೇ ಸೆಲೆಬ್ರೇಷನ್ ಆಯಿತು. ಇಲ್ಲಿ ನಮ್ಮ ಅಕ್ಕ ಸ್ವಲ್ಪ ರಿಟರ್ನ್ ಗಿಫ್ಟನ್ನ ತೊಗೋಬೇಕಂದ್ಬಿಟ್ಟು ಪಾಪನ್ನ ಮನೆಗೆ ಕರ್ಕೊಬಂದು, ಅಂದರೆ ನಮ್ಮ ಅಕ್ಕ ಅವ್ರ ಅತ್ತೆ ಮನೆ ಕೂಡ ಮಂಡ್ಯದಲ್ಲೇ ಇರೋದು. ಅಲ್ಲಿ ಕರ್ಕೊಬಂದು ಮನೇಲಿ ಬಿಟ್ಬಿಟ್ಟು ನಂದಿನಿ ಮತ್ತು ನಮ್ಮ ಅಕ್ಕ ವಿಶಾಲ್ ಮಾರ್ಟಿಗೆ ಬಂದಿದ್ದರು. ಅಂದರೆ ಚಾಕ್ಲೇಟ್ಸು ಮತ್ತು ರಿಟರ್ನ್ ಗಿಫ್ಟು, ಅದೇ ಈ ಪೆನ್ಸಿಲ್ಲು, ಎರೇಸರು, ಈ ಥರ ಸ್ಕೇಲು, ಈ ಥರ ಪ್ಯಾಕ್ ಬರುತ್ತಲ್ಲ ಅದನ್ನೆಲ್ಲ ತೊಗೋಬೇಕಂದ್ಬಿಟ್ಟು ಅಲ್ಲೇ ವಿಶಾಲ್ ಮಾರ್ಟಲ್ಲಿ ಎಲ್ಲ ಸಿಗುತ್ತಂದ್ಬಿಟ್ಟು ವಿಶಾಲ್ ಮಾರ್ಟ್ಗೆ ಭಾವನ ಜೊತೆ ಬಂದಿದ್ದರು. ನಾನು ಕೂಡ ಅಲ್ಲಿಗೆ ಹೋದೆ ವಿಶಾಲ್ ಮಾರ್ಟ್ಗೆ. ಅಷ್ಟೊತ್ತಿಗೆ ನಮ್ಮ ಅಕ್ಕ ಅವ್ರ ಅತ್ತೆ ಕಾಲ್ ಮಾಡಿಬಿಟ್ಟು ಋತ್ವಿ ತುಂಬ ಅಳ್ತಿದ್ದಾಳೆ, ಯಾರಾದರೂ ಒಬ್ಬರು ಬನ್ನಿ ಅಂತ ಅಂದರು. ಯಾಕಂದರೆ ಋತ್ವಿ ಅವಾಗಿಂದ 1 ಇಯರಿಂದ ನಮ್ಮ ಮನೇಲೇ ಇರೋದ್ರಿಂದ ನಮಗೆ ತುಂಬ ಅಡ್ಜಸ್ಟ್ ಆಗಿಬಿಟ್ಟಿದ್ದಾಳೆ. ನಾವು ಯಾರಾದರೂ, ಅಂದರೆ ನನ್ನ ತಮ್ಮ, ಅಪ್ಪ, ಅಮ್ಮ ಯಾರಾದರೂ ಇದ್ದರೆ ಆರಾಮಾಗಿರ್ತಾಳೆ. ಅವ್ರ ಅಮ್ಮನ ಅಷ್ಟು ಕೇಳ್ತಾಳೆ, ಬಟ್ ಅಷ್ಟೊಂದೆಲ್ಲ ಕೇಳಲ್ಲ. ನಾನು ಬಂದು ಋತ್ವಿನ ಆಟ ಆಡಿಸ್ಕೊಂಡು ಸ್ವಲ್ಪ ಹೊತ್ತು ಮಲಗಿಸಿದ್ದೆ. ಸಾಯಂಕಾಲ 6 ಗಂಟೆ ಹಂಗೆ ನಮ್ಮ ಅಕ್ಕ ಅವರು ಚಾಕ್ಲೇಟ್ ಎಲ್ಲ ತಗೊಂಡು ಬಂದರು. ಒಂದಷ್ಟು ಚಾಕ್ಲೇಟ್ ಬ್ಯಾಗ್ಸು ಮತ್ತು ಇದು ಹ್ಯಾಪಿ ಬರ್ತಡೇ ಅನ್ನೋ ಕ್ಯಾಪ್ಸು ಮತ್ತು ಅದು ಬ್ಯಾಗ್ ಬರುತ್ತಲ್ಲ, ಹ್ಯಾಪಿ ಬರ್ತಡೇ ಅಂದ್ಬಿಟ್ಟು ಬ್ಯಾಗ್ ಇದೆಯಲ್ಲ, ಹ್ಯಾಂಡ್ ಬ್ಯಾಗ್ ಥರ, ಅದು ಕೂಡ ಎಲ್ಲ ನಮ್ಮ ಅಕ್ಕ ಅಮೆಝಾನಲ್ಲಿ ಆರ್ಡ್ರ್ ಮಾಡಿದ್ಲು. ಭಾವನ ಅಡ್ರೆಸ್ಗೆ ಮಾಡಿದ್ಲು, ಸ್ವಲ್ಪ ಬೇಗ ಬರುತ್ತೆ ಅಂದ್ಬಿಟ್ಟು. ಮಂಡ್ಯಗೆ ಅಡ್ರೆಸ್ ಕೊಟ್ಟು ಮಾಡಿರೋದ್ರಿಂದ ಸ್ವಲ್ಪ ಬೇಗ ಬಂದಿತ್ತು. ನಮಗಾದರೆ ಸ್ವಲ್ಪ ನಮ್ಮ ಅಡ್ರೆಸ್ಸಿಗಾದ್ರೆ ಸ್ವಲ್ಪ ಎಲ್ಲ ಲೇಟಾಗಿ ಬರುತ್ತೆ. ಸೊ ಎಲ್ಲ ತೊಗೊಬಂದು ಇವಾಗ ಎಲ್ಲ ಪ್ಯಾಕ್ ಮಾಡೋಣ ಅಂದ್ಬಿಟ್ಟು ಎಲ್ಲನೂ ಈ ಥರ ಬೆಡ್ ಮೇಲೆ ಎಲ್ಲ ಇಟ್ಕೊಂಡು ಯಾವ ಥರ ಪ್ಯಾಕ್ ಮಾಡಬೇಕಂತ ನೋಡ್ತಿದ್ವಿ. ಆಮೇಲೆ ಚಾಕ್ಲೇಟ್ಸ್ ಎಲ್ಲ ಒಂದು ಪ್ಯಾಕ್ ಮಾಡಿ, ಮತ್ತು ದೊಡ್ಡದು ಹ್ಯಾಪಿ ಬರ್ತಡೇ ಅನ್ನೋದೊಂದು ಹ್ಯಾಂಡ್ ಬ್ಯಾಗ್ ಥರ ಇದೆಯಲ್ಲ, ಅದಕ್ಕೆ ಒಂದು ರಿಟರ್ನ್ ಗಿಫ್ಟು ಮತ್ತು ಎಲ್ಲ ಥರ ಚಾಕ್ಲೇಟ್ನು ಕೂಡ ಒಂದು ಚಿಕ್ಕದು ಬ್ಯಾಗ್ ಇದೆಯಲ್ಲ ಅದರೊಳಗಡೆ ಪ್ಯಾಕ್ ಮಾಡಿ ಎಲ್ಲನೂ ಹ್ಯಾಂಡ್ ಬ್ಯಾಗ್ ಒಳಗಡೆ ಹ್ಯಾಪಿ ಬರ್ತಡೇ ಅಂದ್ಬಿಟ್ಟು ಬ್ಯಾಗ್ ಇದೆಯಲ್ಲ ಅದರೊಳಗಡೆ ಹಾಕ್ತಿದ್ವಿ. ಇಲ್ಲಿ ನಾನು ಮತ್ತು ಪೂರ್ವಿ, ನಂದಿನಿ ಎಲ್ಲದು ಚಾಕ್ಲೇಟ್ಸು ಇದೆಲ್ಲ ಪ್ಯಾಕ್ ಮಾಡ್ತಿದ್ವಿ. ಇಲ್ಲಿ ಬ್ಯಾಗ್ ಕವರ್ಸ್ ಎಲ್ಲ, ಅಂದರೆ ಪ್ಯಾಕ್ ಓಪನ್ ಮಾಡ್ತಿರೋದು ಪೂರ್ವಿ. ಋತ್ವಿಗೆ ಚಿಕ್ಕಪ್ಪ ಆಗಬೇಕು, ಇನ್ನು 5th ಸ್ಟ್ಯಾಂಡರ್ಡು. ಇವನು, ನಾನು, ನಂದಿನಿ ಎಲ್ಲ ಸೇರಿಕೊಂಡು ಪ್ಯಾಕ್ ಮಾಡಿದ್ವಿ. ಇದೆಲ್ಲ ಪ್ಯಾಕ್ ಆದಮೇಲೆ ಅಲ್ಲೇನೆಲ್ಲ ಜೋಡಿಸಿಟ್ಬಿಟ್ಟು ನಾವು ಋತ್ವಿ ಜೊತೆ ಆಟ ಆಡ್ತಿದ್ವಿ. ನಮ್ಮ ಋತ್ವಿ ಅಂತೂ ಬರೋದು, ಅವಳಿಗೆ ಚಾಕ್ಲೇಟೆಲ್ಲ ಅಷ್ಟೊಂದೆಲ್ಲ ಕೊಡಲ್ಲ. ಅದು ಎತ್ಕೊಳ್ಳೋದು, ಇದು ಎತ್ಕೊಳ್ಳೋದು. ನಮ್ಮನ್ನಂತೂ ಪ್ಯಾಕ್ ಮಾಡುವಾಗಂತೂ ಬಂದು ಡಿಸ್ಟರ್ಬ್ ಮಾಡ್ತಿದ್ಲು. ನಮ್ಮ ಅಕ್ಕ ಅದಕ್ಕೆ ಪ್ಯಾಕ್ ಮಾಡೋಕ್ಕೆ ಕೂತ್ಕೊಳ್ಲಿಲ್ಲ. ನಾನು ಋತ್ವಿ ಎತ್ಕೊಂಡು ಹೊರಗಡೆ ಹೋಗ್ತೀನಿ ಅಂದ್ಬಿಟ್ಟು ನಮ್ಮ ಅಕ್ಕ ರೂಮಿಂದ ಋತ್ವಿನ ಎತ್ಕೊಂಡು ಹೋಗ್ಬಿಟ್ಟಿದ್ಲು. ಆಮೇಲೆ ಎಷ್ಟೊಂದು ಜನ ಕೇಳ್ತಿದ್ರಿ, ನಿಮ್ಮ ಮನೆಯದು ಮತ್ತು ನಿಮ್ಮ ಅಕ್ಕನ ಮನೆಯದು ವಿಡಿಯೋ ಮಾಡಿ ಪೋಸ್ಟ್ ಮಾಡಿ ಅಂತ. ನೆಕ್ಸ್ಟ್ ವೀಕು, ಅಂದರೆ ನಮ್ಮದು ಋತ್ವಿದು 6th ಬರ್ತಡೇ ಇತ್ತಲ್ವಾ, ಆಮೇಲೆ ನಾವು ನಾನ್ ವೆಜ್ ಊಟ ಎಲ್ಲ ಇಟ್ಕೊಂಡು ಮತ್ತೆ ಕೇಕ್ ಕಟ್ ಮಾಡಿಸಿದ್ದು 12th. ನಾನು ಇವಾಗ 1 ವೀಕ್ ಆದಮೇಲೆ ವಿಡಿಯೋ ಎಡಿಟ್ ಮಾಡ್ತಿದ್ದೀನಿ. ಆಮೇಲೆ ಏನಂದರೆ, ನಮ್ಮ ಅಕ್ಕವ್ರ ಮನೆ ಒಂದು ವಿಡಿಯೋದಲ್ಲಿ ನಾನು ಪೋಸ್ಟ್ ಮಾಡಿದ್ದೆ, ಅಂದರೆ ಅಷ್ಟೆಲ್ಲ ಮಾಡಿರಲಿಲ್ಲ. ನಮ್ಮ ಅಕ್ಕನ ಮನೆಗೆ ಊಟಕ್ಕೆ ಬಂದು ಊಟ ಮಾಡಿಕೊಂಡು ಕವಿತಕ್ಕ ಅವ್ರ ಮನೆಗೆ ಹೋಗಿದ್ದಾಗ ಆ ವಿಡಿಯೋನು ಸ್ವಲ್ಪ ಅಪ್ಲೋಡ್ ಮಾಡಿದ್ದೆ, ಮಯೂರ ಮತ್ತು ನಮ್ಮ ಋತ್ವಿ ಆಟ ಆಡೋದನ್ನೆಲ್ಲ. ಅದಕ್ಕೆ ಆ ಮನೆಯದ್ದು ವಿಡಿಯೋ ಮಾಡಿ ಅಂತ ಒಬ್ಬರು ಕಮೆಂಟ್ ಮಾಡಿದರು. ನಾನು ನೆಕ್ಸ್ಟ್ ವೀಕು ಹೋಗ್ತಿದ್ದೀವಿ. ಅಂದರೆ ಫಂಕ್ಷನ್ ಅಂತ ಏನಿಲ್ಲ, ನಮ್ಮ ಅಕ್ಕನ ಮನೆಯದು ಗೃಹಪ್ರವೇಶ ಆಗಿದ್ದು May 13th, ನನ್ನ ಬರ್ತಡೇ ದಿನವೇ. ನಾವು ಅದಾದಮೇಲೆ ಅಲ್ಲಿ ಒಂದಿನವೂ ಹೋಗಿ ಸ್ಟೇ ಆಗಿರಲಿಲ್ಲ. ಅದಕ್ಕೆ ನಾನು, ಕಾವ್ಯಕ್ಕ, ನಮ್ಮಕ್ಕ, ನಂದಿನಿ, ನಮ್ಮ ಚಿಕ್ಕಮ್ಮನ ಮಗಳೆಲ್ಲ ಹೋಗಿ ಸ್ಟೇ ಆಗೋಣ ಅಂತ ಅಂದ್ಕೊಂಡಿದ್ದೀವಿ. ಅವತ್ತು ನಾನು ಅವ್ರ ಮನೆಯದು ವೀಡಿಯೋನ ಆದರೆ ಮಾಡಿ ಪೋಸ್ಟ್ ಮಾಡ್ತೀನಿ. ನಾವು ನೈಟು ಊಟ ಎಲ್ಲ ಮಾಡಿಕೊಂಡು ಬೇಗನೆ ಮಲ್ಕೊಂಡ್ವಿ. ನಮ್ಮ ಋತ್ವಿ ಅಂತೂ ಹೊಸ ಜಾಗಕ್ಕೆ ಅವಳಿಗೆ ನಿದ್ದೆನೇ ಬಂದಿಲ್ಲ. ಬೆಳಗಿನ ಜಾವ 4 ಗಂಟೆಗೆ ಮಲ್ಕೊಂಡ್ಳು. ಹಾಗಾಗಿ ನಾವು ಕೂಡ ವೇಕಪ್ ಆಗೋದು, ಎದ್ದೇಳೋದು 9-9:30 ಆಯಿತು. ಎದ್ದ ತಕ್ಷಣ ಬಂದು ಇಲ್ಲಿ
ಹೊರಗಡೆ ಒಂದು ತಿಂಡಿ ತಿಂದ್ವಿ. ತಿಂಡಿಗೆ ಪಲಾವ್ ಮಾಡಿಸಿದ್ರು. ತಿಂದ್ಬಿಟ್ಟು ಇಲ್ಲಿ ಡೆಕೋರೇಷನ್ ಎಲ್ಲ ನೋಡ್ತಿದ್ವಿ. ನೋಡಿ ಇಲ್ಲಿ ಬಲೂನ್ಸ್ ಪರ್ಪಲ್, ಡಾರ್ಕ್ ಪರ್ಪಲ್ ಮತ್ತು ಲೈಟ್ ಪಿಂಕ್ದು ನಂಗೆ ತುಂಬ ಇಷ್ಟ ಆಯಿತು. ಇಲ್ಲೇ ಸ್ಟೇಜ್ ಪಕ್ಕನೇ ಊಟಕ್ಕೆಲ್ಲ ರೆಡಿ ಮಾಡ್ಕೊಂಡಿದ್ರು. ಆಮೇಲೆ ಇಲ್ಲಿ ನಮ್ಮ ಅಕ್ಕ ಕೂಡ ಅಂದರೆ ಒಬ್ಬರು ಮೇಕಪ್ ಅವ್ರ ಹತ್ರ ಸ್ಯಾರಿ ಎಲ್ಲ ಹಾಕ್ಸ್ಕೊಂಡು ರೆಡಿ ಆಗಿದ್ಲು. ಇಲ್ಲಿ ನಮ್ಮ ಋತ್ವಿ ಯಾರ ಹತ್ರನೂ ಹೋಗ್ತಿರ್ಲಿಲ್ಲ. ಆಮೇಲೆ ನಮ್ಮ ಅಪ್ಪ ಎಲ್ಲ ಸ್ವಲ್ಪ ಲೇಟಾಗಿ ಬಂದರು. ನಮ್ಮ ಅಕ್ಕ ಕೂಡ ಈ ಥರ ಕ್ರೇಪ್ ಸಿಲ್ಕ್ ತೊಗೊಂಡು, ಅವಳಿಗೆ ಸೀರೆ ಉಟ್ಕೊಡೋಕ್ಕೆಲ್ಲ ಬರಲ್ಲ, ಅದಕ್ಕೆ ಹಂಗಾಗಿ ಹೆಂಗಿದ್ರೆ ಮೇಕಪ್ ಅಂದರೆ ಬರ್ತಡೇ ಎಲ್ಲ ಮಾಡ್ತಿದ್ದೀವಲ್ಲ ಅಂದ್ಬಿಟ್ಟು ಅವಳು ಕೂಡ ಕ್ರೇಪ್ ಸಿಲ್ಕ್ ತೊಗೊಂಡು ಸ್ಯಾರಿ ಎಲ್ಲ ಹಾಕ್ಸ್ಕೊಂಡು ಮೇಕಪ್ ಆಗಿದ್ಲು. ಇಲ್ಲಿ ಸ್ಟೇಜ್ಗೆ ದಾರಿನಲ್ಲಿ ವೆಲ್ಕಮ್ ಟು ಋತ್ವಿ ಎಸ್ ಕೂಡ ಹ್ಯಾಪಿ ಬರ್ತ್ಡೇ ಸೆಲೆಬ್ರೇಷನ್ ಅಂದ್ಬಿಟ್ಟು ಒಂದು ಬೋರ್ಡ್ ಹಾಕ್ಸಿದ್ರು. ಆಮೇಲೆ ಇಲ್ಲಿ ನಮ್ಮ ಭಾವ, ನಮ್ಮ ಪಾಪು ಮತ್ತು ನಮ್ಮ ಅಕ್ಕ ಎಲ್ಲ ಫೋಟೋಸ್ ಎಲ್ಲ ತೆಗೆಸ್ಕೊತಿದ್ರು. ಇನ್ನು ಕೇಕ್ ಕಟ್ಟಿಂಗ್ಗೆ ಟೈಮ್ ಇದೆ ಅಂದ್ಬಿಟ್ಟು, ಯಾಕಂದರೆ ಎಲ್ಲರೂ ಬರೋದು ಲೇಟ್ ಆಯಿತು. ಹಂಗಾಗಿ ಕೇಕ್ ಕಟ್ಟಿಂಗ್ ಕೂಡ 1:30 ಹಿಂಗಾಗೋಯ್ತು. ಇಲ್ಲಿ ಈ ಥರ ಡೆಕೋರೇಷನ್ ಈ ಥರ ಇತ್ತು. ಬೇಬಿ ಅನ್ನೋದು ಸೈಡಲ್ಲಿ ಒಂದು ಬಾಕ್ಸ್ ಟೈಪಲ್ಲಿ ಇತ್ತು. ಮಧ್ಯದಲ್ಲಿ ನಮ್ಮ ಋತ್ವಿದು ಒಂದು ಫೋಟೋಸ್ ಹಾಕ್ಸ್ಬಿಟ್ಟು ಅವರ್ ಲಿಟಲ್ ಪ್ರಿನ್ಸಸ್ ಋತ್ವಿ ಎಸ್ ಗೌಡ ಟರ್ನ್ 1 ಅಂತ ಮಾಡಿಸಿದ್ರು. ತುಂಬ ಚೆನ್ನಾಗಿತ್ತು. ಇನ್ನೂ ಒಂದು ಕೇಕ್ ಇಟ್ಟುಬಿಟ್ಟು ಕೇಕ್ ಒಂದು ಕಟ್ ಮಾಡೋದು ಬಾಕಿ ಇತ್ತು. ಅಪ್ಪ ನಮ್ಮ ಋತ್ವಿ ಅಂತೂ ಯಾರ ಹತ್ರನೂ ಹೋಗಲ್ಲ. ತುಂಬ ಕೋಪ ಬಂದರೆ ಮುಖದ ಮೇಲೆ ಹೊಡೆದು ಬಿಡ್ತಾಳೆ, ಯಾರು ಅಂತಲೂ ನೋಡಲ್ಲ. ಇಲ್ಲಿ ಕೇಕ್ ಇಟ್ಬಿಟ್ಟು ಇನ್ನು ಕೇಕ್ ಕಟ್ ಮಾಡಬೇಕಿತ್ತು. ನಮ್ಮ ಭಾವನ ಫ್ಯಾಮಿಲಿ ಎಲ್ಲ ಸ್ಟೇಜ್ ಮೇಲೆ ಹೋಗಿದ್ರು. ಬರ್ತಡೇಗೆ ಬಂದಿದ್ದ ಮಕ್ಕಳಿಗೆಲ್ಲ ಹ್ಯಾಪಿ ಬರ್ತಡೇದು ಅದು ಟೋಪಿ ಎಲ್ಲ ಕೊಟ್ವಿ. ಮಕ್ಕಳೆಲ್ಲ ಹಾಕ್ಕೊಂಡು ತುಂಬ ಖುಷಿಯಿಂದ ಸ್ಟೇಜ್ ಮೇಲೆ ಎಲ್ಲರೂ ಹೋದರು. ಆಮೇಲೆ ನಮ್ಮ ಭಾವನ ಫ್ಯಾಮಿಲಿಯವರೆಲ್ಲ ಸ್ಟೇಜ್ ಮೇಲೆ ಬಂದಮೇಲೆ ಕೇಕ್ ಕಟ್ಟಿಂಗ್ ಆಯಿತು. ನಾನು ಋತ್ವಿ ರೆಡಿಯಾಗಿ ನಾನು ಸ್ವಲ್ಪ ನಮ್ಮ ಅಕ್ಕನಿಗಿಂತ ಮುಂಚೆನೇ ರೆಡಿಯಾಗಿದ್ದೆ. ಹಂಗಾಗಿ ನಾನು ಮತ್ತು ಋತ್ವಿ ಸಿಂಗಲ್ ಫೋಟೋಸ್ ತೆಗೆಸ್ಕೊಂಡಿದ್ವಿ. ನಾನಾದಮೇಲೆ ನಮ್ಮ ಅಪ್ಪ ಬಂದರು. ಸ್ವಲ್ಪ ಲೇಟಾಗೆ ಬಂದರು ಅವರು. ಆಮೇಲೆ ನಮ್ಮ ಅಪ್ಪ ನಮ್ಮಮ್ಮ ಎಲ್ಲ ಫೋಟೋಸ್ ಎಲ್ಲ ತೆಗೆಸ್ಕೊಂಡ್ರು. ಯಾಕಂದರೆ ನಮ್ಮ ಋತ್ವಿದು ಮೂಡ್ ಚೆನ್ನಾಗಿದ್ದಾಗಲೇ ನಾವು ಫೋಟೋ ತೆಗೆಸ್ಕೊಬಿಡ್ಬೇಕು, ಇಲ್ಲಾಂದರೆ ತುಂಬ ಅಳ್ತಾಳೆ. ಇಲ್ಲೂ ಅಷ್ಟೇ, ಅವಳಿಗೆ ಹೊಸದು ಯಾವ್ದಾದ್ರು ಬಟ್ಟೆ ಹಾಕ್ಬಿಟ್ರೆ ಆಗೋದೇ ಇಲ್ಲ. ಒಂದು ಪ್ಯಾಂಟು ಒಂದು ಟೀ ಶರ್ಟ್ ಹಾಕ್ಬಿಟ್ರೆ ಖುಷಿ, ಇಲ್ಲ ಅಂದರೆ ಅವಳಿಗೆ ಈ ಥರ ಡ್ರೆಸ್ ಎಲ್ಲ ಹಾಕ್ಬಿಟ್ರೆ ತುಂಬ ಅಳ್ತಿರ್ತಾಳೆ. ಇಲ್ಲಿ ಋತ್ವಿಗೆ ಒಂದು ಲಾಂಗ್ ಚೈನು ಗಿಫ್ಟ್ ಕೊಟ್ಟಿದ್ದರು ಭಾವ ಅವರ ಚಿಕ್ಕಮ್ಮ ಮತ್ತು ಅವರ ಅಮ್ಮಂದಿರು. ಅದನ್ನು ಅವಳು ಹಾಕ್ಸ್ಕೊತಾನೇ ಇಲ್ಲ. ಅವಳಿಗಂತೂ ಏನು ಹಾಕೋಕ್ಕೂ ತುಂಬ ಹಿಂಸೆ ಅನಿಸುತ್ತೆ. ಅವಳು ಫೋಟೋಶೂಟಲ್ಲೂ ಅಷ್ಟೇ ನಾನು ವೀಡಿಯೋ ಮಾಡೋಕ್ಕಾಗಿಲ್ಲ, ಯಾಕಂದರೆ ಅವಳು ಫೋಟೋನೇ ತೆಗೆಸ್ಕೋತಿರ್ಲಿಲ್ಲ. ನಾವೇ ಒಂಥರ ಅವಳಿಗೆ ಹಂಗೆ ಹಿಂಗೆ ಈ ಕಣ್ಣೇ ಮುಚ್ಚಾಲೆ ಆಟ ಆ ಥರ ಎಲ್ಲ ಆಡಿದ್ರೆ ಸ್ವಲ್ಪ ನಗ್ತಾಳೆ. ಹಂಗಾಗಿ ನಾವೆಲ್ಲ ವೀಡಿಯೋ ಮಾಡೋಕ್ಕಾಗಲಿಲ್ಲ, ಅವಳು ನೋಡ್ಕೊಳ್ಳೋದೇ ಆಯಿತು. ಫೋಟೋಶೂಟಲ್ಲಿ ನಾವು 3 ಡ್ರೆಸ್ ಹಾಕಿ ಫೋಟೋಶೂಟ್ ಮಾಡಿಸಿದ್ವಿ. ಅವಳಂತೂ ಒಂದು ಬ್ಲ್ಯಾಕು ಡ್ರೆಸ್ಸು ಮೊದಲು ಹಾಕಿದ್ವಿ. ಅಪ್ಪ ತುಂಬ ಅಂದರೆ ತುಂಬ ಬೇಜಾರು ಮಾಡಿಬಿಟ್ಟಿದ್ದಾಳೆ. ಹೆಂಗೆ ಅಂದರೆ ಯಾವ ಫೋಟೋಶೂಟು ಬೇಡ ಇವಳಿಗೆ, ಮನೆಗೆ ಹೋಗ್ಬಿಡೋಣ ಅನ್ನೋ ಥರ ಆಗಿಬಿಟ್ಟಿತ್ತು. ಅಂದರೂ ಕಷ್ಟಪಟ್ಟು ಫೋಟೋಶೂಟ್ ಮಾಡಿಸಿದ್ದೀವಿ. ಆಮೇಲೆ ವೈಟ್ ಡ್ರೆಸ್ಸು ಮತ್ತು ಯೆಲ್ಲೋ ಡ್ರೆಸ್ ಹಾಕಿದ್ವಿ. ಪ್ರತಿ ಡ್ರೆಸ್ ಹಾಕಿದಾಗಲೂ ಅಳ್ತಿರ್ತಾಳೆ. ಆಮೇಲೆ ನಮ್ಮ ಸ್ಫೂರ್ತಿ ಬಂದಿದ್ದರು, ಅಂದರೆ ಫೋಟೋಶೂಟಲ್ಲಿ. ಅವಳು ಕಂಡ್ರೆ ಸ್ವಲ್ಪ ಋತ್ವಿಗೆ ಇಷ್ಟ. ಅವಳು ಬಂದಮೇಲೆ ಸ್ವಲ್ಪ ಪರವಾಗಿಲ್ಲ, ಫೋಟೋಸ್ ಎಲ್ಲ ತೆಗೆಸ್ಕೊಂಡ್ಳು. ಇಲ್ಲೂ ಅಷ್ಟೇ ನೋಡಿ, ಬಾಯಿಗೊಂದು ಬೆಟ್ಟು ಹಾಕ್ಕೊಬಿಟ್ಟು ಆ ಕಡೆ ತಿರ್ಕೊಬಿಟ್ಟಂತೂ ಮುಂದೆ ತಿರುಗೋದೇ ಇಲ್ಲ. ಸ್ವಲ್ಪ ಕೇಕ್ ಗೀಕದೆಲ್ಲ ತಿನ್ನಿಸಿದ್ರೆ ಅದು ಸಿಹಿಯಾಗಿರುತ್ತಲ್ವ, ತಿಂದುಬಿಟ್ರೆ ಅವಳಿಗೊಂಥರ ಖುಷಿ. ಅವಾಗ ಯಾರು ತಿನ್ನೋದಂದ್ರೆ ಅವಳಿಗೊಂಥರ ಇಷ್ಟ. ಊಟ ಮಾಡೋ ಅಂದರೆ ಮಾಡಲ್ಲ. ಈ ಥರ ಕೇಕು ಚಾಕ್ಲೇಟ್ಸ್ ಅಂದರೆ ಸ್ವಲ್ಪ ಇಷ್ಟ. ಇಲ್ಲೂ ಅಷ್ಟೇ, ಬರ್ತಡೇನಲ್ಲಿ ಸಿಂಗಲ್ ಫೋಟೋಸ್ ತೆಗ್ಸೋದಕ್ಕಂತೂ ಹರಸಾಹಸ ಮಾಡಿಬಿಟ್ಟಿದ್ದೀವಿ. ಏನಾದರೂ ಅಂದರೆ ಸ್ವಲ್ಪ ನಡೀತಾಳೆ, ಒಂದಷ್ಟು ದೂರ ನಡ್ಕೊಂಡು ಹೋಗ್ತಾಳೆ. ಆಮೇಲೆ ಎಲ್ಲಾದರೂ ಸುಮ್ಮನೆ ತಪ್ಪಂತ ಬಿದ್ದೋಗ್ಬಿಡ್ತಾಳೆ. ಇನ್ನೂ ಅಷ್ಟು ನಡೆಯೋಕ್ಕೆಲ್ಲ ಬರಲ್ಲ ಋತ್ವಿಗೆ. ಬಟ್ ತುಂಬ ಹೊತ್ತು ಬೇಕಾದ್ರೆ ನಿಂತ್ಕೋತಾಳೆ, ನಡ್ಕೊಂಡು ಹೋಗ್ತಾಳೆ. ಅಲ್ಲೂ ನೋಡಿ ಸ್ಟೇಜ್ ಮೇಲೆ ಎಲ್ರಿಗೂ ಹೊಡೆಯೋದು, ಅವ್ರ ಅಮ್ಮಂಗೆ ಹೊಡೆಯೋದು ಏನೂ ಇಲ್ಲ. ಅವಳು ಅದಕ್ಕೆ ಅಳ್ತಾಳೆ ಅಂದ್ಬಿಟ್ಟು ಸ್ವಲ್ಪ ಕೇಕ್ ತಿನ್ನಿಸ್ತಿದ್ದಾಳೆ. ಹಿಂಗೇನೆ ಕೋಪ ಬಂದರೆ ಅವ್ರ ಅಮ್ಮ ಆಗಿರ್ಬೋದು, ನನಗೇನೆ ಜಾಸ್ತಿ ಅವಳು ಹೊಡೆಯೋದು. ಅವಳಿಗೆ ಕೋಪ ಬಂದಾಗ ಬಾಯಿಗೆ ಅವಳಿಗೊಂದು ಬಿಟ್ಟು ನಮಗೊಂದು ಬಿಟ್ಟು ಹಾಕ್ಸ್ಕೊಂಡು ಮಲಗಿಸ್ಕೊಬಿಡ್ಬೇಕು. ಇಲ್ಲ ಅಂದರೆ ಈ ಥರ ಆಡ್ತಿರ್ತಾಳೆ. ಹಂಗೂ ಹಿಂಗೂ ಸ್ವಲ್ಪ ಫೋಟೋಸ್ ಎಲ್ಲ ತೆಗೆಸ್ಕೊಂಡ್ಳು. ಸಿಂಗಲ್ ಫೋಟೋಸ್ ಅಂತೂ ತೆಗ್ಸೋದಕ್ಕೆ ಕೆಳಗಡೆ ಬಿಟ್ಟರೆ ನಮ್ಮ ಪಕ್ಕನೇ ಬಂದ್ಬಿಡೋಳು. ನೋಡ್ಬೋದು ಹತ್ಕೊಂಡು ಬಾಯಿಗೆ ಅವ್ರ ಅಮ್ಮನಿಗೊಂದು ಬೆಟ್ಟು ಅವಳಿಗೊಂದು ಬೆಟ್ಟು ಹಾಕ್ಕೊಂಡು ಅವ್ರ ಅಮ್ಮಂಗೆ ಹೊಡಿತಿದ್ದಾಳೆ.
ಇದೇ ಥರ ಮನೇಲೂ ಮಾಡ್ತಿರ್ತಾಳೆ. ತುಂಬ ಆ್ಯಕ್ಟಿವ್ ಇದ್ದಾಳೆ ಮತ್ತು ತುಂಬ ಫಾಸ್ಟ್ ಇದ್ದಾಳೆ. ಏನೇ ಹೇಳ್ಕೊಟ್ರೂ ಅದನ್ನು ಮರೆಯಲ್ಲ ಅವಳು. ಇಲ್ಲಿ ಸ್ಟೇಜ್ ಮೇಲೆ ಇರೋರೆಲ್ಲ ನಮ್ಮ ಭಾವನ ಫ್ಯಾಮಿಲಿ, ಅಂದರೆ ನಮ್ಮ ಅಕ್ಕನ ಫ್ಯಾಮಿಲಿಯವರೇ. ಅಂದರೆ ಅವ್ರ ಅತ್ತೆ, ನಮ್ಮ ಭಾವನ ತಮ್ಮ, ಅವ್ರ ಅಮ್ಮ, ಅವ್ರ ಚಿಕ್ಕಮ್ಮಂದಿರು, ಅವ್ರ ಮಕ್ಕಳು ಎಲ್ಲರೂ ಇದೇ ಥರ ಸ್ಟೇಜ್ ಮೇಲೆಲ್ಲ ಹೋಗಿ ಇಲ್ಲಿ ಕೇಕ್ ಕಟ್ ಮಾಡ್ತಿರೋದು ಬಂದು ಪೂರ್ವಿ ಮತ್ತು ಈ ಕಡೆ ಇರೋದು ಅನು. ಅವರು ನಮ್ಮ ಭಾವ ಅವರ ಎರಡನೇ ಚಿಕ್ಕಮ್ಮನ ಮಕ್ಕಳು. ಹಂಗೆ ಎಲ್ಲ ಕೇಕ್ ಕಟ್ ಮಾಡಿಸಿ ಅವ್ರ ಋತ್ವಿಗೆ ಸ್ವಲ್ಪ ತಿನ್ಸಿದ್ಮೇಲೆ ಸಮಾಧಾನ ಆದಳು. ನೋಡಿ ಹೆಂಗೆ ಅಂದರೆ ಸಖತ್ತು ಅವಳು ಕೋಪ ಮಾಡ್ಕೊಂಡು ಹೊಡಿತಿರ್ತಾಳೆ. ತುಂಬ ಕೋಪ ಜಾಸ್ತಿ ಅವಳಿಗೆ. ಆಮೇಲೆ ಕೇಕ್ ಕಟ್ಟೆಲ್ಲ ಆಯಿತು. ಋತ್ವಿಗೆ ಸ್ವಲ್ಪ ಕೇಕ್ ತಿನ್ಸಿದ್ಮೇಲೆ ಅಕ್ಕ ಸ್ವಲ್ಪ ಸಮಾಧಾನ ಆದಳು. ಆಮೇಲೆ ಎಲ್ಲರೂ ಮಕ್ಕಳೆಲ್ಲ ಋತ್ವಿಗೆ ಬರ್ತ್ಡೇ ವಿಶ್ ಮಾಡಿದ್ರು. ಮತ್ತು ಇಲ್ಲಿ ಕೆಳಗಡೆ ಸ್ಟೇಜಿಂದ ಕೆಳಗಡೆ ಎಲ್ಲ ರಿಲೇಟಿವ್ಸ್ ಎಲ್ಲ ಬಂದಿದ್ದರು. ಅವ್ರಿಗೂ ಕೂಡ ಮನೆ ಒಳಗಡೆನೇ, ಅಂದರೆ ಬೇಕ್ರಿಯಿಂದನೇ ಕೇಕು ಮತ್ತು ಚೋಚೋಕಾರ ಎಲ್ಲ ತರಿಸಿದ್ರು. ಅವರಿಗೆಲ್ಲ ತಂದು ಕೊಟ್ಟರು. ಕೇಕು ಮತ್ತು ಚೋಚೋಕಾರ ಎಲ್ಲ ಪ್ಲೇಟಿಗೆ ಹಾಕ್ಬಿಟ್ಟು ತಂದು ಸ್ಟೇಜ್ ಕೆಳಗಡೆ ಇದ್ದವರಿಗೆಲ್ಲ ಕೊಟ್ಟರು. ಆಮೇಲೆ ಇನ್ನೂ ಸ್ವಲ್ಪ ಜನ ಬರೋದಿತ್ತು. ಆಮೇಲೆ ಇಲ್ಲಿ ಯಾರ್ಯಾರಿದ್ರು ಅವರೆಲ್ಲ ಹೋಗ್ಬಿಟ್ಟು ಸ್ಟೇಜ್ ಮೇಲೆ ಫೋಟೋಸ್ ಎಲ್ಲ ತೆಗೆಸ್ಕೊಂಡ್ರು. ಆಮೇಲೆ ಇನ್ನು ನಮ್ಮ ರಿಲೇಟಿವ್ಸ್ ಎಲ್ಲ ಇನ್ನೂ ಬರೋದಿತ್ತು. ಅವರೆಲ್ಲ ಲೇಟಾಗಿ ಬಂದರು ಸ್ವಲ್ಪ. ಆಮೇಲೆ ನನ್ನ ತಮ್ಮ ಮತ್ತು ನಂದಿನಿ ಹೋಗ್ಬಿಟ್ಟು ಋತ್ವಿಗೆ ಕೇಕ್ ತಿನ್ನಿಸ್ಬಿಟ್ಟು ಫೋಟೋಸ್ ಎಲ್ಲ ತೆಗೆಸ್ಕೊಂಡು ಬಂದರು. ಆಗ ಋತ್ವಿಗೆ ಕೇಕ್ ತಿನ್ನಿಸಿ ಫೋಟೋ ತೆಗೆಸ್ಕೊಳಕ್ಕೆ ಬಂದಿದ್ದು ನಮ್ಮ ಮಾವ ಮತ್ತು ನಮ್ಮ ಅತ್ತೆ. ನಮ್ಮ ಮಾವ ಅಂದರೆ ನಮ್ಮ ಅಮ್ಮ ಅವ್ರ ಅಣ್ಣ, ಮತ್ತು ಈ ಕಡೆ ಸೈಡಲ್ಲಿ ಇರೋದು ನಮ್ಮ ಚಿಕ್ಕಮ್ಮ. ನೋಡಿರ್ತೀರ ನೀವು ವೀಡಿಯೋಸಲ್ಲೆಲ್ಲ. ಸೋನು ಸ್ಫೂರ್ತಿ ಅವ್ರ ಅಮ್ಮ ಅಂದರೆ ನಮ್ಮಮ್ಮನ ತಂಗಿ. ಆಮೇಲೆ ಭಾವನ ಫ್ರೆಂಡ್ಸ್ ಎಲ್ಲ ಹೋಗ್ಬಿಟ್ಟೆಲ್ಲ ವಿಶ್ ಮಾಡಿ ಕೇಕ್ ತಿನ್ನಿಸಿ ಫೋಟೋಸ್ ಎಲ್ಲ ತೆಗೆಸ್ಕೊತಿದ್ರು. ನಮ್ಮ ಫ್ಯಾಮಿಲಿ ಮತ್ತು ಭಾವನ ಫ್ಯಾಮಿಲಿಯವರೆಲ್ಲ ಬಂದು ಫೋಟೋಸ್ ಎಲ್ಲ ತೆಗೆಸ್ಕೊತಿದ್ರು. ಆಮೇಲೆ ಇಲ್ಲಿ ನಮ್ಮ ಅಕ್ಕ ಸೋನು, ಧ್ರುವಿ ಅವರು ನೀವು ವೀಡಿಯೋಸಲ್ಲಿ ನೋಡಿರ್ತೀರ. ಅವರು ಎಲ್ಲರೂ ಬಂದಿದ್ದರು ಬೆಂಗಳೂರಿಂದ. ಅವರು ಕೂಡ ಎಲ್ಲ ಫೋಟೋಸ್ ಎಲ್ಲ ತೆಗೆಸ್ಕೊಂಡ್ರು. ಆಮೇಲೆ ನನ್ನ ತಮ್ಮ ಮತ್ತು ನಂದಿನಿಯವರು ಸಿಂಗಲ್ ಫೋಟೋಸ್ ತೆಗೆಸ್ಕೊಳ್ಳೋಕ್ಕೆ ಋತ್ವಿ ಎತ್ಕೊಂಡು ಸ್ಟೇಜ್ ಮೇಲೆ ಹೋಗಿ ಫೋಟೋಸ್ ಎಲ್ಲ ತೆಗೆಸ್ಕೊತಿದ್ರು. ನಮ್ಮ ಋತ್ವಿಗೆ ಅವ್ರ ಮಾವ ಅಂದರೆ ಸಖತ್ತು ಇಷ್ಟ. ಏನೇ ಅಂದರೆ ಇವಾಗ ನಮಗೆಲ್ಲ ಸ್ವಲ್ಪ ಹೊಡೆದ್ಬಿಟ್ರೆ ಕೋಪ ಬಂದಾಗ ಅಟ್ಲೀಸ್ಟ್ ಸಿಂಪಲ್ಲಾಗಾದರೂ ಹೊಡೆದ್ಬಿಡ್ತೀವಿ. ನಮ್ಮ ತಮ್ಮ ಹಂಗಲ್ಲ, ಅವಳಿಗೆ ಒಂದಿನನೂ ಹೊಡೆಯೋಕ್ಕೆ ಹೋಗಲ್ಲ. ಸಖತ್ತು ಇಷ್ಟಪಡ್ತಾನೆ. ಆಮೇಲೆ ಎಲ್ಲರೂ ಅಂದರೆ ರಿಲೇಟಿವ್ಸ್ ಎಲ್ಲ ಹೋಗಿ ಫೋಟೋಸ್ ಎಲ್ಲ ತೆಗೆಸ್ಕೊಂಡು ಸ್ವಲ್ಪ ಜನ ಊಟಕ್ಕೆ ಕೂತಿದ್ರು. ಇಲ್ಲೇ ಸ್ಟೇಜ್ ಪಕ್ಕನೇ ಸ್ವಲ್ಪ ಜನ ಊಟಕ್ಕೆಲ್ಲ ಕೂತಿದ್ರು. ಇವರು ಕವಿತಕ್ಕ ಮತ್ತು ನಮ್ಮ ಭಾವ ಮತ್ತು ಮಯೂರ ಋತ್ವಿನ ಮಾತಾಡಿಸ್ತಿದ್ದಾನೆ. ಎಲ್ಲರೂ ಹಿಂಗೆಲ್ಲ ಫೋಟೋಸ್ ತೆಗೆಸ್ಕೊಂಡು, ಮತ್ತು ಕಾವ್ಯಕ್ಕ ಮತ್ತು ಪನ್ನು ಬಂದಿದ್ದರು. ಅವರು ಕೂಡ ಬಂದು ಫೋಟೋಸ್ ಎಲ್ಲ ತೆಗೆಸ್ಕೊಂಡ್ರು. ಪನ್ನು ಋತ್ವಿನ ರತಿ ಅಂತ ಅಂತಾನೆ. ಅವ್ರದ್ದು ಎಲ್ಲ ಸಿಂಗಲ್ ಫೋಟೋಸ್ ಎಲ್ಲ ಇಲ್ಲಿ ಕೆಳಗಡೆ ಅಂದರೆ ಸ್ಟೇಜ್ ಮೇಲೇ ಕೂರಿಸ್ಬಿಟ್ಟು ಪನ್ನು, ಮಯೂರಂದು ಮತ್ತು ಋತ್ವಿದು ಫೋಟೋಸ್ ಎಲ್ಲ ತೆಗೆಸಿದ್ವಿ. ತುಂಬ ಚೆನ್ನಾಗಿ ಬಂದಿದೆ ಫೋಟೋಸ್ ಎಲ್ಲ. ನೆಕ್ಸ್ಟು ಇದೇ ಥರ ಎಲ್ಲರೂ ಫ್ಯಾಮಿಲಿನೂ ಸ್ಟೇಜ್ ಮೇಲೆ ಹೋಗಿ ಋತ್ವಿ ಜೊತೆ ಎಲ್ಲರೂ ಫೋಟೋಸ್ ಎಲ್ಲ ತೆಗೆಸ್ಕೊಂಡ್ರು. ನಾನು ಅಷ್ಟಾಗಿ ಯೂಟ್ಯೂಬ್ ವಿಡಿಯೋ ಅಂದರೆ ನಾನು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿದಾಗ ಒಂದು ಇಂಟ್ರಡಕ್ಷನ್ ವಿಡಿಯೋ ಕೂಡ ಮಾಡಲಿಲ್ಲ. ನನ್ನ ತಂಗಿದಿರೆಲ್ಲ ಹೇಳ್ತಿದ್ರು, ಅಕ್ಕ ನೀನು ಮೊದಲು ಇಂಟ್ರಡಕ್ಷನ್ ವಿಡಿಯೋ ಮಾಡಿ ಸ್ಟಾರ್ಟ್ ಮಾಡಬೇಕಿತ್ತು ಅಂತ. ಆಮೇಲೆ ನಮಗೆ ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಎಲ್ಲ ಮಾಡಿಕೊಂಡೇ ಇರಲಿಲ್ಲ. ನಮ್ಮ ಫೋನ್ ತೊಗೊಂಡಾಗ ಏನು ಅಕೌಂಟ್ ಇತ್ತು ಅದರಲ್ಲೇ ನಾನು ವೀಡಿಯೋಸ್ ಎಲ್ಲ ಅಪ್ಲೋಡ್ ಮಾಡಿಬಿಟ್ಟೆ. ನಾನು ಯೂಟ್ಯೂಬ್ದು ವೀಡಿಯೋನ ಈ ಥರ ಬ್ಯಾಕ್ಗ್ರೌಂಡಲ್ಲಿ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು 2024 ಮೊದಲೆಲ್ಲ ನಮ್ಮ ಅಕ್ಕನ ಮದುವೆ ವೀಡಿಯೋಸ್ ಎಲ್ಲ ಅಂದರೆ ಪೆನ್ ಡ್ರೈವಲ್ಲಿ ಇದ್ದದ್ದೆಲ್ಲ ಮೊಬೈಲ್ಗೆ ಹಾಕ್ಕೊಂಡು ಡೈರೆಕ್ಟ್ ಅಲ್ಲೇನು ಸಾಂಗ್ಸ್ ಹಾಕಿದ್ರು ಆ ಸಾಂಗ್ಸ್ನೇ ನಾನು ಎಲ್ಲ ಸೇಮ್ ಆ್ಯಸ್ ಇಟ್ ಈಸ್ ಏನಿದೆ ಅದನ್ನೇ ಅಪ್ಲೋಡ್ ಮಾಡ್ತಿದ್ದೆ. ನಾನು ಬ್ಯಾಕ್ಗ್ರೌಂಡಲ್ಲಿ ನಾನು ವಾಯ್ಸ್ ಕೊಟ್ಟು ಏನೂ ಮಾತಾಡ್ತಿರಲಿಲ್ಲ. ಬಟ್ 2024 ನಾನು ಈ ಥರ ಮಾತಾಡಿ ವೀಡಿಯೋನ ಅಪ್ಲೋಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು. ಮತ್ತು ಶಶಿಕಲಕ್ಕ ನಾನ್ ವೆಜ್ ತಿಂತಿರಲಿಲ್ಲ, ಹಾಗಾಗಿ ಅವರಿಗೆ ವೆಜ್ ಊಟ ಇತ್ತು. ಇಲ್ಲಿ ವೆಜ್ ಊಟ ಮನೆ ಒಳಗಡೆ ಬಂದು ಮಾಡ್ತಿದ್ರು. ಇವರು ನಮ್ಮ ಅಕ್ಕ ಅವರ ಅತ್ತೆ.
ನೀನು ಯೂಟ್ಯೂಬಲ್ಲಿ ನಾನು ಮುಖ ಪಾಕ ಯಾರು ನೋಡ ಸುಮ್ಮನಿರಮ್ಮ. ರಾಧಮ್ಮ ಅಂದರೆ ನಮ್ಮ ಅಕ್ಕ ಅವ್ರ ಅತ್ತೆ. ನೀನು ಯೂಟ್ಯೂಬಲ್ಲಿ ನನ್ನ ಮುಖ ತೋರಿಸ್ಬೇಡ ಅಂತ ಹೇಳ್ತಾವ್ರೆ, ಅದಕ್ಕೆ ಸುಮ್ಮನಿರಮ್ಮ ಯಾರು ನೋಡಲ್ಲ ಅಂತ ಹೇಳ್ತಿದ್ದೀನಿ. ಅದಕ್ಕೆ ರಾಧಮ್ಮ ಹೇಳ್ತವ್ರೆ ನಾನೇ ನೋಡ್ತೀನಿ ಯೂಟ್ಯೂಬ್ ವೀಡಿಯೋಸ್ ಎಲ್ಲ ನಾನು ಎಲ್ಲ ನೋಡ್ತೀನಿ ಅಂತ ಹೇಳ್ತವ್ರೆ. ಇಲ್ಲಿ ಕಾವ್ಯಕ್ಕ ಮತ್ತು ಶಶಿಕಲಕ್ಕ ಮಾತಾಡಿಕೊಂಡು ಊಟ ಮಾಡ್ತಿದ್ರು. ಮತ್ತೆ ಸ್ಟೇಜ್ ಹತ್ರ ವೀಡಿಯೋ ಮಾಡೋಣ ಅಂದ್ಬಿಟ್ಟು ಬಂದೆ. ಎಲ್ಲರೂ ಮತ್ತೆ ಸೆಕೆಂಡ್ ಪಂತಿಗೆಲ್ಲ ಊಟಕ್ಕೆಲ್ಲ ಕೂತಿದ್ರು. ಆ್ಯಂಡ್ ನೆಕ್ಸ್ಟು ಈ ಡ್ರೆಸ್ನ ನಾನು ಆನ್ಲೈನಲ್ಲಿ ಪರ್ಚೇಸ್ ಮಾಡಿದ್ದು. ನಂಗೆ ತುಂಬ ಇಷ್ಟ ಆಯಿತು, ಕ್ವಾಲಿಟಿ ಕೂಡ ಚೆನ್ನಾಗಿದೆ. ಒಂದು 900 ಸಮಥಿಂಗ್ ಡ್ರೆಸ್ ಬಂದು ತುಂಬ ಇಷ್ಟ ಆಯಿತು. ನಾನು ಸಿಂಪಲ್ಲಾಗಿ ರೆಡಿಯಾಗಿದ್ದೆ. ಆಮೇಲೆ ಇದು ಬಂದು ನಮ್ಮ ಅಕ್ಕ ಅವರ ಅತ್ತೆ ಮನೆ. ತುಂಬ ಚೆನ್ನಾಗಿದೆ, ತುಂಬ ಕ್ಲೀನಾಗಿ ಇಟ್ಕೊಂಡಿದ್ದಾರೆ ಮನೆಯೆಲ್ಲ. ಮತ್ತು ನಮ್ಮ ಅಕ್ಕ ನಮ್ಮ ಕಾವ್ಯಕ್ಕ ಅಂತೂ ಮಾತಾಡಿಕೊಂಡು ಊಟ ಮಾಡ್ತಿದ್ರು. ನಮ್ಮ ಅಕ್ಕ ಫೋಟೋಸ್ ಎಲ್ಲ ತೆಗೆಸ್ಕೊಂಡು ಸಾಕಾಗ್ಬಿಟ್ಟು ಋತ್ವಿಗೆ ಊಟ ಮಾಡಿಸೋದಕ್ಕಂತ ಒಳಗಡೆ ಬಂದಿದ್ದಾರೆ. ಇಲ್ಲಿ ಇವರು ನಮ್ಮ ಇನ್ನೊಬ್ಬ ಅಕ್ಕ ಮತ್ತು ಭಾವ ಮತ್ತು ಅವ್ರ ಮಗಳು ಸ್ವಲ್ಪ ಲೇಟಾಗಿ ಬಂದರು. ಅವರು ಕೂಡ ಎಲ್ಲ ಫೋಟೋಸ್ ತೆಗೆಸ್ಕೊಂಡು ನೋಡಿ ಕುಸುಮ ಆಯ್ ಮಾಡ್ತಾವಳೆ. ಇವಳನ್ನಂತೂ ನೋಡಿರ್ತೀರಾ ನನ್ನ ವೀಡಿಯೋಸಲ್ಲಿ. ಮತ್ತು ನಮ್ಮ ಋತ್ವಿ ಜೊತೆ ಸಿಂಗಲ್ ಫೋಟೋಸ್ ತೆಗೆಸ್ಕೊಳ್ಳೋಣ ಅಂತ ಹೋದೆ. ನೋಡಿ ಋತ್ವಿ ತುಂಬ ಖುಷಿಯಾಗ್ಬಿಟ್ಟವಳೆ. ಅಪ್ಪ ಫಸ್ಟ್ ಟೈಮ್ ಎತ್ಕೊಂಡು ಹೋದಾಗ ನನಗೆ ಹೊಡೆದ್ಬಿಟ್ಟಿದ್ಲು. ನಾನು ಸ್ವಲ್ಪ ಕೇಕ್ ತಿನ್ಸೋಣ ಅಂದ್ಬಿಟ್ಟು ತಿನ್ನಿಸ್ಬಿಟ್ಟು ಅವಳಿಗೆಲ್ಲ ಅವಳ ಜೊತೆ ಫೋಟೋಸ್ ಎಲ್ಲ ತೆಗೆಸ್ಕೊಂಡೆ. ಆಮೇಲೆ ನೆಕ್ಸ್ಟ್ ನಮ್ಮಮ್ಮ ಯಾಕೋ ಗೊತ್ತಿಲ್ಲ ನಮ್ಮ ಋತ್ವಿ ಕೇಕ್ ತಿಂದಮೇಲೆ ಸ್ವಲ್ಪ ಖುಷಿ ಆಗ್ಬಿಟ್ಟು ಎಲ್ಲರ ಜೊತೆನೂ ಚೆನ್ನಾಗಿ ಫೋಟೋಸ್ ಎಲ್ಲ ತೆಗೆಸ್ಕೊಂಡ್ಳು. ಆಮೇಲೆ ಹೆಂಗೆ ಅಂದರೆ ನಮ್ಮ ಋತ್ವಿ ನಾನು ನಮ್ಮ ಅಕ್ಕ ಸ್ವಲ್ಪ ಕೋಪ ಬಂದು ಏನಾದರೂ ಸುಮ್ಮನೆ ಜೋರಾಗಿ ಬೈದ್ಬಿಟ್ಟು ಏನಾದರೂ ಸಿಂಪಲ್ಲಾಗಿ ಹೊಡೆದ್ಬಿಟ್ರೆ ನಮ್ಮ ಅಮ್ಮನ ಹತ್ರ ಹೋಗ್ಬಿಡ್ತಾಳೆ. ಈ ಥರ ಹತ್ಕೊಂಡು ಹೋಗ್ತಾಳೆ. ಅದೊಂದು ಒಂಥರ ಮನೇಲಿ ಮಕ್ಕಳಿದ್ರೆ ಒಂದು ಬಾಂಡಿಂಗೇ ಒಂಥರ ಚೆನ್ನಾಗಿರುತ್ತೆ. ಪನ್ನು ನೋಡಿ ಆಟ ಆಡ್ತಿದ್ದಾನೆ. ಹಾಯ್ ಮಾಡಂದರೆ ಮಾಡಿಲ್ಲ. ಮಯೂರನ್ನು ಅಷ್ಟೇ ಹಾಯ್ ಮಾಡಂದರೆ ಮಾಡಿಲ್ಲ. ಇಬ್ಬರು ಅಣ್ಣ ತಮ್ಮದಿರು ಆಟ ಆಡ್ತಿದ್ದಾರೆ. ನಮ್ಮ ದೊಡ್ಡಮ್ಮ, ನಮ್ಮ ಚಿಕ್ಕಮ್ಮ ಮತ್ತು ಕವಿತಕ್ಕ ಎಲ್ಲರ ಜೊತೆ ನಮ್ಮ ಅಕ್ಕ ನಮ್ಮಮ್ಮ ಎಲ್ಲ ಮಾತಾಡಿಕೊಂಡು ನಿಂತಿದ್ದರು. ಆಮೇಲೆ ಇಲ್ಲಿ ನಮ್ಮ ಭಾವನ ತಮ್ಮಂದಿರು ಮತ್ತು ತಂಗಿ ಎಲ್ಲರೂ ಈ ಥರ ಗ್ರೂಪ್ ಫೋಟೋಸ್ ಎಲ್ಲ ತೆಗೆಸ್ಕೊತಿದ್ರು. ಮಯೂರ, ಪನ್ನು ಮತ್ತು ಋತ್ವಿಗೆ ಫೋಟೋ ತೆಗೆಸೋ ಅಷ್ಟರಲ್ಲಿ ಅವ್ರ ಅಮ್ಮಂದಿರಿಗೆ ನಮಗೆಲ್ಲ ದೊಡ್ಡ ಸರ್ಕಸ್ಸೇ ಆಗ್ಬಿಟ್ಟಿದೆ. ನೋಡಿ, ಒಬ್ಬರು ತಿರುಗಿದ್ರೆ ಒಬ್ಬರು ತಿರುಗಲ್ಲ. ಅಯ್ಯೋ, ನಮ್ಮ ಋತ್ವಿ ಅಂತೂ ಕೆಳಗಡೆ ಒಂದು ವೈಟ್ದು ಬಬಲ್ಸ್ ಥರ ಬೆಂಡ್ ಬರುತ್ತಲ್ಲ, ಅದನ್ನಂತೂ ಹಾಯ್ಕೊಂಡು ತಿನ್ಕೋತಾನೆ ಅವಳೆ. ಅವ್ರ ಅಮ್ಮ ಹೋಗಿ ಬಾಯಿಂದ ತೆಗೆಯೋದೇ ಆಗಿದೆ. ಅವಳಂತೂ ನಮ್ಮ ಋತ್ವಿ ಸ್ವಲ್ಪ ಕೆಳಗಡೆ ಬಿದ್ದಿರೋದನ್ನು ಹಾಯ್ಕೊಂಡು ತಿನ್ಕೊಬಿಡ್ತಾಳೆ. ಹಾಗಾಗಿ ಸ್ವಲ್ಪ ಅವಳನ್ನ ಹುಷಾರಾಗಿ ನೋಡ್ಕೊತಿರ್ತೀವಿ. ಫೈನಲಿ ಇವ್ರಿಗೆ ಫೋಟೋ ತೆಗೆಸಿ ಆಯಿತು. ಆಮೇಲೆ ನಾವು ಊಟಕ್ಕೆ ಬಂದ್ವಿ. ಊಟ ಬಂದು ಮುದ್ದೆ, ಗೋಟಿ ಗೊಜ್ಜು, ಗೀ ರೈಸು, ಚಿಕನ್ ಚಾಪ್ಸು, ಮಟನ್ನು, ಚಿಕನ್ ಕಬಾಬು, ಅನ್ನ ಸಾಂಬಾರು, ಅನ್ನ ಮಜ್ಜಿಗೆ ಇತ್ತು. ಊಟ ತಿಂದ್ಕೊಂಡು ಮತ್ತು ನಾವೆಲ್ಲ ಮನೆ ಒಳಗಡೆ ಬಂದ್ವಿ. ಋತ್ವಿಗೆ ತುಂಬ ಗಿಫ್ಟ್ಸ್ ಎಲ್ಲ ಬಂದಿತ್ತು. ಅಲ್ಲಿ ಕೆಳಗಡೆ ನಮ್ಮ ಕೈಯಲ್ಲಿ ಇದ್ದಷ್ಟನ್ನು ನಾವು ಓಪನ್ ಮಾಡ್ತಿದ್ವಿ. ಇದು ಓಪನ್ ಮಾಡ್ತಿರೋದು ಋತ್ವಿ ಅವ್ರ ಅತ್ತೆ. ಅಲ್ಲೆಲ್ಲ ಗಿಫ್ಟ್ಸ್ ಎಲ್ಲ ಓಪನ್ ಮಾಡಿ ನೋಡ್ತಿದ್ವಿ. ಋತ್ವಿಗೆ ಸ್ವಲ್ಪ ಗೊಂಬೆ ಎಲ್ಲ ಕೊಟ್ಟಿದ್ದಾರೆ, ತುಂಬ ಚೆನ್ನಾಗಿದೆ. ಅವಳು ಅದ್ರ ಜೊತೆ ತುಂಬ ಚೆನ್ನಾಗಿ ಆಟ ಆಡ್ತಿದ್ದಾಳೆ. ಆಮೇಲೆ ನಾವು ಅಲ್ಲೆಲ್ಲ ಹೊರಗಡೆ ಡೆಕೋರೇಷನ್ ಎಲ್ಲ ತೆಗೆದಿದ್ರು. ಅದನ್ನೆಲ್ಲ ಬಲೂನ್ಸ್ ಎಲ್ಲ ತೊಗೊಬಂದು ಇಲ್ಲಿ ಹಾಲಲ್ಲೇ ಹಾಕಿದ್ರು. ಋತ್ವಿ ಅದ್ರ ಜೊತೆ ಆಟ ಆಡ್ತಿದ್ಲು. ನಾವೆಲ್ಲ ಅವಳಿಗೆ ಮತ್ತೆ ಸಿಂಗಲ್ ಫೋಟೋಸ್ ಎಲ್ಲ ತೆಗೆಸಿ ಡ್ರೆಸ್ ಎಲ್ಲ ಚೇಂಜ್ ಮಾಡಿಸಿ ನಮ್ಮ ಅಕ್ಕ ಮತ್ತು ಋತ್ವಿ ಎಲ್ಲ ಇಲ್ಲೇ ಇದ್ದರು. ಒಂದು ವೀಕ್ ಇದ್ದು ಬರ್ತೀವಂತ ಅಲ್ಲೇ ಇದ್ದರು. ನಾನು, ಅಮ್ಮ, ನಂದಿನಿ, ನನ್ನ ತಮ್ಮ ಎಲ್ಲ ಬರ್ತಡೇ ಎಲ್ಲ ಮುಗಿಸ್ಕೊಂಡು ಋತ್ವಿಗೆ ಬಾಯ್ ಹೇಳ್ಬಿಟ್ಟು ಹೊರಟ್ವಿ. ನಮ್ಮಪ್ಪ ನಮಗಿಂತ ಮುಂಚೆ ಊಟ ಮಾಡ್ಕೊಂಡು ಹೊರಟಿದ್ರು. ಇಲ್ಲಿಗೆ ಋತ್ವಿ ಬರ್ತಡೇ ಮುಗೀತು. ಥ್ಯಾಂಕ್ ಯು ಫಾರ್ ವಾಚಿಂಗ್.